ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರೂ ಸ್ವಾಗತ KannadaGKGuru ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ಕ್ಲಾಸು ಕೋಡಿಂಗ್ ಡಿಕೋಡಿಂಗ್ ಗೆ ಸಂಬಂಧಪಟ್ಟಂತ ಕ್ಲಾಸ್ ಆಗಿದೆ. ಮತ್ತು ಈ ಸ್ನೇಹಿತರೆ, ಈ ಕೋಡಿಂಗ್ ಡಿಕೋಡಿಂಗ್ ಪ್ರಶ್ನೆಗಳು SSC ತನ್ನ ಕಳೆದ 3 ವರ್ಷ SSC ತನ್ನ ಪರೀಕ್ಷೆಯಲ್ಲಿ ಕಳೆದ 3 ವರ್ಷದಲ್ಲಿ ಕೇಳಿರುವ ಕೋಡಿಂಗ್ ಡಿಕೋಡಿಂಗ್ ಪ್ರಶ್ನೆಯ ವಿವಿಧ ರೀತಿಯ ಪ್ರಶ್ನೆಗಳಾಗಿವೆ. ಅಂದ್ರೆ ವಿವಿಧ ರೀತಿಯ ಪ್ರಶ್ನೆಗಳು ಕಳೆದ 3 ವರ್ಷದಲ್ಲಿ ಕೇಳುವ ಕೋಡಿಂಗ್ ಡಿಕೋಡಿಂಗ್ ಮಾಡಿಲ್ಲ ಪ್ರಶ್ನೆಗಳಾಗಿವೆ. ಹಾಗಾಗಿ ಈ ಕ್ಲಾಸ್ ಸ್ನೇಹಿತರೆ ಮುಂಬರುವ SSC CHSL MTS ಮತ್ತು CGL ಅದೇ ರೀತಿ SSC JD ಅಂತ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವ ಕೋಡಿಂಗ್ ಡಿಕೋಡಿಂಗ್ ಪ್ರಶ್ನೆಗಳು ಆಗಿವೆ. ಹಾಗಾಗಿ ಈ ವಿಡಿಯೋ ಕ್ಲಾಸ್ ಅನ್ನು ಕೊನೆ ತನಕ ನೋಡಿ. ಮತ್ತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಬನ್ನಿ ನೇರವಾಗಿ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಏನಂತಾನೆ, in a certain code language, did is coded as a 494, the dear is coded as a 4518, and bent is coded as a 2540. How will for be coded in that language ಅಂತಾನೆ. ಅಂದ್ರೆ ಇದರ ಅರ್ಥ ಏನು ಸ್ನೇಹಿತರೆ, ಅವನು ಡಿಡ್ ಇದ್ದದನ್ನ 494 ಬರ್ಕೊಂಡು ಅಂತ ಹೇಳ್ತಾನೆ. ಅದೇ ರೀತಿ ಡಿಯರ್ ಇದ್ದದನ್ನ ಅವನು 4518 ಬರ್ಕೊಂಡು ಅಂತ ಹೇಳ್ತಾನೆ. ಅದೇ ರೀತಿ ಬೆಂಟ್ ಇದ್ದದನ್ನ ಅವನು 2540 ಬರ್ಕೊಂಡು ಅಂತ ಹೇಳ್ತಾನೆ. ಇದೇ ರೀತಿ ಫಾರ್ ಅನ್ನ ಯಾವ ರೀತಿ ನಾವು ಬರ್ಕೊಳ್ಬಹುದು ಅಂತ ಕೇಳ್ತಾನೆ ಸ್ನೇಹಿತರೆ. ಹೀಗಿರುವಾಗ ನಾನು ಮೊದಲೇ ಇದರಲ್ಲಿ ಯಾವ್ದ್ರಲ್ಲಿ ಒಂದನ್ನು ನಾನು ಕಂಡುಹಿಡಿತೀನಿ. ನೋಡಿ, ಡಿಡ್ ಅನ್ನ ನಾನು ಯಾವ ರೀತಿ ಬರ್ಕೊಂಡು ಅಂತ ಕಂಡುಹಿಡಿತೀನಿ. ನೋಡಿ, ಡಿ ಎಷ್ಟಾಗುತ್ತೆ ಸ್ನೇಹಿತರೆ, ಡಿ ನೋಡಿ 4 ಆಗುತ್ತೆ. ಆ ಎಷ್ಟಾಗುತ್ತೆ 9 ಆಗುತ್ತೆ. ಡಿ 4 ಆಗುತ್ತೆ. ನೋಡಿ ಇಲ್ಲಿ ಇದ್ದದನ್ನ ನಾನು 4 9 4 ಇಟ್ಕೊಂಡಿದ್ದೇನೆ. ಓಕೆ, ಇದೇ ರೀತಿ ನಾನು ಫಾರ್ ಅನ್ನ ನಾನು ಕಂಡುಹಿಡಬೇಕಾಗುತ್ತೆ. ಓಕೆ, FOR ಫಾರ್ ಅನ್ನ ಕಂಡುಹಿಡಬೇಕಾಗುತ್ತೆ. ಎಫ್ ಎಷ್ಟಾಗುತ್ತೆ 6 ಆಗುತ್ತೆ. ಓಕೆ, ಓ ಎಷ್ಟಾಗುತ್ತೆ 15 ಆಗುತ್ತೆ. ಓಕೆ, ಅದೇ ರೀತಿ ಆರ್ ಎಷ್ಟಾಗುತ್ತೆ 18 ಆಗುತ್ತೆ. ಓಕೆ, ಹೀಗಿರುವಾಗ ಅವನು ಯಾವ ರೀತಿ ಮಾಡ್ಕೊಂಡೇನೆ ಅಂತ ನೋಡೋಣ ಸ್ನೇಹಿತರೆ. ನೋಡಿ, ಇಲ್ಲಿ ಅವನು ಏನ್ ಮಾಡಿದ್ದಾನೆ, 6 ಇಲ್ಲಿ 1 ಬಿಟ್ಟು 5 ಅಷ್ಟೇ ತಗೊಂಡಿದ್ದಾನೆ. ಮತ್ತು ಇಲ್ಲಿಂದ 1 ಬಿಟ್ಟು 8 ಅಷ್ಟೇ ತಗೊಂಡಿದ್ದಾನೆ. ಓಕೆ, 6 5 8 ಬರುತ್ತೆ. ಸರಿಯಾದ ಉತ್ತರ ಡಿ ಬರುತ್ತೆ. ನೋಡಿ, ಅಂದ್ರೆ ಸಿಂಗಲ್ ಡಿಜಿಟ್ ನಾನು ಇಟ್ಕೊಂಡಿದ್ದೇನೆ ಸ್ನೇಹಿತರೆ ಇಲ್ಲಿ. ಓಕೆ, ನೋಡಿ, ಎಫ್ 6 ಆಗ್ತಿತ್ತು. ಓಕೆ, ಓ 15 ಆಗ್ತಿತ್ತು. ಅದರಲ್ಲಿ 1 ಬಿಟ್ಟು 5 ಅಷ್ಟೇ ತಗೊಂಡಿದ್ದಾನೆ. ಓಕೆ, ಆರ್ 18 ಆಗುತ್ತೆ. ಅದರಲ್ಲೂ ಕೂಡ 1 ಬಿಟ್ಟು 8 ಮಾತ್ರ ತಗೊಂಡಿದ್ದಾನೆ. ಹೀಗಾಗಿ ಸರಿಯಾದ ಉತ್ತರ ನೋಡಿ ಡಿ ಆಗುತ್ತೆ. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ನೀವು ಡಿ ಆರ್ ಏನು ನೋಡಿದ್ರೆ ನಿಮಗೆ ನೇರವಾಗಿ ಇದ್ರ ಉತ್ತರ ಬರುತ್ತೆ ಸ್ನೇಹಿತರೆ. ನೋಡಿ, ನೀವು ಕಂಪ್ಯೂಸ್ ಮಾಡ್ಕೋಬೇಡ. ಡಿ ಆರ್ ಕೂಡ ನಾನು ನಿಮಗೆ ಇಲ್ಲಿ ವಿಶ್ಲೇಷಣೆ ಮಾಡಿದ್ರೆ ನಿಮಗೆ ಈ ಕ್ವಶನ್ ಅನ್ನ ಅರ್ಥ ಆಗುತ್ತೆ. ಹೆಂಗಂದ್ರೆ ನೋಡಿ, DEAR ಡಿ ಆರ್ ನೋಡಿ, ಡಿ ಎಷ್ಟಾಗುತ್ತೆ ಸ್ನೇಹಿತರೆ 4 ಆಗುತ್ತೆ. ಇ ಎಷ್ಟಾಗುತ್ತೆ 5 ಆಗುತ್ತೆ. ಎ ಎಷ್ಟಾಗುತ್ತೆ 1 ಆಗುತ್ತೆ. ಆರ್ ಎಷ್ಟಾಗುತ್ತೆ 18 ಆಗುತ್ತೆ. ನೋಡಿ, ಇಲ್ಲಿ 4 5 1 ಇಲ್ಲಿ ನೋಡಿ ಇನ್ನೊಂದು 1 ಬರಬೇಕಾಗಿತ್ತಲ್ಲ. ಇದು ಇಲ್ಲಿ 1 ಕ್ಯಾನ್ಸಲ್ ಮಾಡಿ ಕೇವಲ 8 ಇಟ್ಕೊಂಡಿದ್ದಾನೆ ನಾನು. ಆಯ್ತಾ? ಹಾಗಾಗಿ ನಾನು ಸಿಂಗಲ್ ಡಿಜಿಟ್ ಅನ್ನ ಇಟ್ಕೊಂಡಿದ್ದೀನಿ. ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. In a certain code language, rear is written as a 2 and cat is written as a 1. How will rickshaw will be written that language ಅಂತ ಹೇಳ್ತಾನೆ ಸ್ನೇಹಿತರೆ. ಓಕೆ, ಹೀಗೆ ಕೊಟ್ಟಿರುವಾಗ ಯಾವ ರೀತಿ ಅವನು ಬರ್ಕೊಂಡ ಅಂತ ನಾವು ನೋಡೋಣ ಬನ್ನಿ. ಅವನು ಹೇಳ್ತಾನೆ RARE ಇದ್ದದನ್ನ ಅವನು 2 ಬರ್ಕೊಂಡ ಅಂತ ಹೇಳ್ತಾನೆ ಸ್ನೇಹಿತರೆ. ನೋಡಿ, ಹಾಗೆ ನೋಡಿ ಈ ಯಾವ ರೀತಿ ಬರ್ಕೊಂಡ ಅಂತ ನೋಡಿದಾಗ ಸ್ನೇಹಿತರೆ, ಎ ನೋಡಿ ಓವೆಲ್ಸ್ ಅದೇ ಅಥವಾ ಸ್ವರಗಳಿವೆ ಸ್ನೇಹಿತರೆ. ಓಕೆ, ಎ ಕೂಡ ಸ್ವರ ಅದೇ. ಓಕೆ, ಇಲ್ಲಿ 2 ಸ್ವರಗಳು ಇರೋದ್ರಿಂದ 2 ಇಟ್ಕೊಂಡಿದ್ದೇನೆ. ಓಕೆ, ಇದು ಸ್ವರನೇ ಹಂಗೆ ಇಟ್ಕೊಂಡಿದ್ದೇನೆ ಅಂತ ನಾನು ನೋಡೋದಾದ್ರೆ ನೋಡಿ, ಇಲ್ಲಿ CAT ಅದೇ. ಓಕೆ, CAT ಇದನ್ನ ಇನ್ನು 1 ಇಟ್ಕೊಂಡಿದ್ದೆ ನಾನು. ಓಕೆ, ಇಲ್ಲಿ ಸ್ವರ ಒಂದೇ ಅದೇ, ಹೀಗಾಗಿ 1 ಇಟ್ಕೊಂಡಿದ್ದಾನೆ. ಇಲ್ಲಿ ಸ್ವರಗಳು 2 ಅದಾವೆ, ಹೀಗಾಗಿ 2 ಇಟ್ಕೊಂಡಿದ್ದಾನೆ. ಓಕೆ, ಇದೇ ರೀತಿ ಇಲ್ಲಿ ಎಷ್ಟು ಸ್ವರಗಳು ಅದಾವ ಅಂತ ನಾವು ನೋಡ್ಕೊಂಡು ಸ್ನೇಹಿತರೆ ಇದ್ರ ಸರಿಯಾದ ಉತ್ತರ ಇಟ್ಕೋಬೇಕಾಗತ್ತೆ. ಓಕೆ, ಹಾಗಾಗಿ ನೋಡಿ, ಇದು ರಿಕ್ಷಾ ಇದ್ದದನ್ನ ನಾನು ಬರ್ಕೋತೀನಿ. ನೋಡಿ, RICKSHAW ಸ್ನೇಹಿತರೆ. ಓಕೆ, ನೋಡಿ, ಐ 1 ಸ್ವರ ಆಗುತ್ತೆ, ಎ 1 ಸ್ವರ ಆಗುತ್ತೆ. ಓಕೆ, ಹಾಗಿರುವಾಗ ಇಲ್ಲಿ ಸರಿಯಾದ ಉತ್ತರ ಎಷ್ಟು ಬರುತ್ತೆ? 2 ಬರುತ್ತೆ. ಓಕೆ, ರಿಕ್ಷಾಯನ್ನು ನಾವು 2 ಅಂತ ಬರ್ಕೋಬೇಕಾಗುತ್ತೆ. ಆಯ್ತಾ ಸ್ನೇಹಿತರೆ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. In a certain code language, approach is written as a 1161618
15138 ಬರ್ಕೊಂಡು ಅಂತ ಹೇಳ್ತಾರೆ. ಅದೇ ರೀತಿ ಅಪ್ರೂವಲ್ ಈಸ್ ರಿಟರ್ನ್ ಆಸ್ ಎ 11616181522112 ಬರ್ಕೊಂಡು ಅಂತ ಹೇಳ್ತಾನೆ. ಅದಾದ್ರೆ ಪೂಲ್ ಇದೇ ರೀತಿ ಯಾವ ರೀತಿ ಬರ್ಕೊಳ್ಬಹುದು ಅಂತ ಕೇಳ್ತಾನೆ ಸ್ನೇಹಿತರೆ. ಓಕೆ ನೋಡಿ, ಇದ್ರ ನೋಡಿದ್ರೆ ಸಿಂಪಲ್ ಗೊತ್ತಾಗುತ್ತೆ. ಎ 1 ಆಗುತ್ತೆ, ಪಿ 16 ಆಗುತ್ತೆ, ಪಿ 16 ಆಗುತ್ತೆ, ಆರ್ 18 ಆಗುತ್ತೆ, ನೋಡಿ ಓ 15 ಆಗುತ್ತೆ, ಎ 1 ಆಗುತ್ತೆ, ಸಿ 3 ಆಗುತ್ತೆ, ಓಕೆ ಎಚ್ 8 ಆಗುತ್ತೆ, ಐ 9 ಆಗುತ್ತೆ. ಸರಿ, ಐ ಬರೋದು ಕೇವಲ ಎಚ್ ಅಷ್ಟೇ ಬರ್ತದೆ, ಐ ಅಲ್ಲ ಈಸ್, ಐ ಎಲ್ಲ ಸ್ನೇಹಿತರೆ ಅದು ಈಸ್ ಅದಲ್ಲಿ. ಓಕೆ ಅದೇ ರೀತಿ ನೋಡಿ ಪಿ ಓ ಎಲ್, ಪಿ ಎಷ್ಟದೆ ಸ್ನೇಹಿತರೆ 16 ಇದೆ, ಓ ಎಷ್ಟದೆ 15 ಇದೆ, ಓಕೆ ಎಲ್ ಎಷ್ಟದೆ ಸ್ನೇಹಿತರೆ 12 ಆಗುತ್ತೆ. ಓಕೆ ಹೀಗಾಗಿ ನೋಡಿ 16 15 12 ಅನ್ನೋದು ಬರುತ್ತೆ ಸ್ನೇಹಿತರೆ. 16 15 12 ಬರುತ್ತೆ. 16 15 12 ಸರಿಯಾದ ಉತ್ತರ ನೋಡಿ ಸಿ ಆಗುತ್ತೆ ನೋಡಿ ಸ್ನೇಹಿತರೆ. ಸರಿಯಾದ ಉತ್ತರ ಸಿ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಇನ್ನು ಸಟನ್ ಕೋಡ್ ಲ್ಯಾಂಗ್ವೇಜ್ ಸ್ನೇಹಿತರೆ ಆರ್ ಎ ಇದನ್ನ ಸ್ನೇಹಿತರೆ 87 ಬರ್ಕೊಂಡು ಹೇಳ್ತಾನೆ. ಅದೇ ರೀತಿ ನಾಟ್ ಇದ್ದ ನಾನು 4197 ಬರ್ಕೊಂಡು ಹೇಳ್ತಾನೆ. ಅದೇ ರೀತಿ ಕ್ಯಾಟ್ ಅನ್ನ ಯಾವ ರೀತಿ ಬರೆದುಕೊಳ್ಬಹುದು ಅಂತ ಕೇಳ್ತಾನೆ ಅವನು. ಓಕೆ ಈ ಕೊಟ್ಟಿರುವಾಗ ನಾನು ಫಸ್ಟಿಗೆ ಕೊಟ್ಟಿರೋದನ್ನ ನಾನು ಬರೆದುಕೊಳ್ತೀನಿ ಸ್ನೇಹಿತರೆ. ನೋಡಿ ಅವನೇನ್ ಹೇಳ್ತಾನೆ ಸ್ನೇಹಿತರೆ, ಎ ಆರ್ ಇ, ಓಕೆ ಎ 1, ಓಕೆ ಎ 1 ಆರ್ 18 ಇ 5 ಇದನ್ನ 87 ಬರ್ಕೊಂಡು ಅಂತ ಹೇಳ್ತಾನೆ ಸ್ನೇಹಿತರೆ ಅವನು. 18 ಐದ್ಲೆ ಎಷ್ಟಾಗುತ್ತೆ ನೋಡಿ ಸ್ನೇಹಿತರೆ, 18 ಐದ್ಲೆ 90 ಆಗುತ್ತೆ. ಬಟ್ 18 ಐದ್ಲೆ 90 ಆಗಿರುವಾಗ ಅವನು ಇಲ್ಲಿ 3 ಮೈನಸ್ ಮಾಡ್ಕೊಂಡು, ಹಾಗಾದ್ರೆ ಸ್ನೇಹಿತರೆ ಅವನು ಏನ್ ಮಾಡಿದಾನೆ ಸ್ನೇಹಿತರೆ, 1 ಇಂಟು 18 ಎಷ್ಟಾಗುತ್ತೆ 18, 18 ಐದ್ಲೆ 90 ಆಗುತ್ತೆ. 90ರಲ್ಲಿ 3 ಮೈನಸ್ ಮಾಡ್ಕೊಂಡು ಅವನು 87 ಇಟ್ಕೊಂಡಿದ್ದಾನೆ. ಓಕೆ ಅದೇ ರೀತಿ ಸ್ನೇಹಿತರೆ ನಾವು ಕ್ಯಾಟ್ ಅನ್ನ ಇಟ್ಕೊಳ್ಳೋಣ, ಸಿ ಎ ಟಿ. ಓಕೆ ಕ್ಯಾಟ್ ಎಷ್ಟು ನೋಡಿ ಸಿ 3 ಎ 1, ಓಕೆ ಸ್ನೇಹಿತರೆ ಟಿ ಎಷ್ಟು 20 ಆಗುತ್ತೆ. ಓಕೆ ಹೀಗಿರುವಾಗ ನೋಡಿ 3 1 3 23 ಎಷ್ಟಾಗುತ್ತೆ ನೋಡಿ ಸ್ನೇಹಿತರೆ 60 ಆಗುತ್ತೆ. 23ರಲ್ಲಿ 60 ಆಗುತ್ತೆ. ಇದರಲ್ಲಿ 3 ಮೈನಸ್ ಮಾಡ್ಕೊಂಡ್ರೆ 57 ಬರುತ್ತೆ ನೋಡಿ. ಓಕೆ ಸರಿಯಾದ ಉತ್ತರ ಸಿ ನೋಡಿ ಸ್ನೇಹಿತರೆ. ನೋಡಿ ಕೋಡಿಂಗ್ ಡಿಕೋಡಿಂಗ್ ಪ್ರಶ್ನೆಗಳೆಲ್ಲ ಬಹಳಷ್ಟು ಈಸಿ ಇರ್ತವೆ. ಬಟ್ ನಾವು ಕೋಡಿಂಗ್ ಡಿಕೋಡಿಂಗ್ ಪ್ರಶ್ನೆಗಳನ್ನು ಸ್ವಲ್ಪ ಜಾಸ್ತಿ ಅಥವಾ ಅಧಿಕ ಬಾರಿ ನಾವು ಏನಾದ್ರು ಪ್ರಾಕ್ಟೀಸ್ ಮಾಡ್ತೀವಲ್ಲ ಅದು ಈಸಿಯಾಗಿ ನಮಗೆ ಅದ್ರ ಮೆಥಡ್ ಅನ್ನ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇನ್ನು ಸಟನ್ ಕೋಡ್ ಲ್ಯಾಂಗ್ವೇಜ್ ಸ್ಯಾಂಪಲ್ ರಿಟರ್ನ್ ಆಸ್ ಎ RYJL ಬರ್ಕೊಂಡು ಹೇಳ್ತಾನೆ. ಅದೇ ರೀತಿ ಮ್ಯಾಪಲ್ ಇದ್ದದನ್ನ ಅವನು ರಿಟರ್ನ್ ಆಸ್ ಎ LYMHZ ಬರ್ಕೊಂಡು ಅಂತ ಹೇಳ್ತಾನೆ. ಅದೇ ರೀತಿ ಪೀಪಲ್ ಅನ್ನ ಯಾವ ರೀತಿ ಬರೆದುಕೊಳ್ಬಹುದು ಅಂತ ಕೇಳ್ತಾನೆ ಸ್ನೇಹಿತರೆ ಅವನು. ಮತ್ತೆ ಈ ರೀತಿ ಕೇಳಿರೋವಾಗ ನಾವು ಯಾವ ರೀತಿ ಬರೆದುಕೊಳ್ಳೋ ಅಂತ ನೋಡೋಣ. ಇದನ್ನ ಈಸಿ ಅದೇ ಸ್ನೇಹಿತರೆ, ಆಯ್ತಾ. ಅವನು ಹೇಳ್ತಾನೆ ಸ್ಯಾಂಪಲ್ ಅನ್ನ SAMPL ಇದ್ದದನ್ನ ಅವನು ಏನಂತ ಬರ್ಕೊಂಡು ಹೇಳ್ತಾನೆ ಸ್ನೇಹಿತರೆ, RYJLGY ಬರ್ಕೊಂಡು ಅಂತ ಹೇಳ್ತಾನೆ. ಓಕೆ ಯಾವ ರೀತಿ ಹೆಂಗೆ ಈ ತರ ಬರ್ಕೊಂಡಿದ್ದಾನೆ ಅಂತ ನೋಡೋಣ ನಾವು. ಓಕೆ ನೋಡಿ ಎಸ್ ಇಂದ ಆರ್ಕ್ ಬಂದಿದ್ದಾನೆ ನೋಡಿ. ಎಷ್ಟಾಗುತ್ತೆ ಸ್ನೇಹಿತರೆ 19 ಆಗುತ್ತೆ. ಆರ್ ಎಷ್ಟಾಗುತ್ತೆ 18 ಆಗುತ್ತೆ. ಇಲ್ಲಿ 1 ಮೈನಸ್ ಮಾಡ್ಕೊಂಡಿದ್ದಾನೆ ನೋಡಿ. ಎ ಎಷ್ಟಾಗುತ್ತೆ 1 ಆಗುತ್ತೆ. ವಾಯ್ ಎಷ್ಟಾಗುತ್ತೆ ನೋಡಿ, ವಾಯ್ 25 ಆಗುತ್ತೆ. ಓಕೆ ವಾಯ್ 25 ಇಲ್ಲಿ 2 ಮೈನಸ್ ಮಾಡ್ಕೊಂಡಿದ್ದಾನೆ. ಎಂ ಎಷ್ಟಾಗುತ್ತೆ 13 ಆಗುತ್ತೆ. ಓಕೆ ಜೆ ಎಷ್ಟಾಗುತ್ತೆ 10 ಆಗುತ್ತೆ. ಹಾಗಿರುವಾಗ ಇಲ್ಲಿ ಕೂಡ ಅವನು 3 ಮೈನಸ್ ಮಾಡ್ಕೊಂಡಿದ್ದಾನೆ. ಓಕೆ 1 2 3 ಮೈನಸ್ ಮಾಡ್ಕೊಂಡು ಅನಿಸ್ಬಿಡುತ್ತೆ ನೋಡಿ. ಪಿ 16 ಇದೆ. ಓಕೆ ಎಲ್ ಎಷ್ಟಿದೆ 12 ಇದೆ ನೋಡಿ. ಇಲ್ಲಿ 4 ಮೈನಸ್ ಮಾಡ್ಕೊಂಡಿದ್ದಾನೆ ಅವನು. ಅದೇ ರೀತಿ ಎಲ್ 12 ಇದೆ. ಜಿ ಎಷ್ಟಿದೆ 7 ಇದೆ. ಇಲ್ಲಿ 5 ಮೈನಸ್ ಮಾಡ್ಕೊಂಡಿದ್ದಾನೆ. ಇ ಎಷ್ಟಿದೆ 5 ಇದೆ. ವಾಯ್ ಎಷ್ಟಿದೆ ಸ್ನೇಹಿತರೆ 25 ಇದೆ. ಓಕೆ ವಾಯ್ 25 ಆಗುತ್ತೆ. ಹಾಗಿರುವಾಗ ಇಲ್ಲಿ ನೋಡಿ 6 ಮೈನಸ್ ಮಾಡ್ಕೊಂಡಿದ್ದಾನೆ ಅವನು. ಓಕೆ 1 2 3 4 5 6 ಮೈನಸ್ ಮಾಡ್ಕೊತ ಬಂದಿದ್ದಾನೆ. ಇದೇ ರೀತಿ ನಾವು ಪೀಪಲ್ ಅನ್ನ ಬರೆದುಕೊಂಡ್ರೆ ನಮಗೆ ಉತ್ತರ ಸಿಕ್ಬಿಡುತ್ತೆ. ಪಿ ಇ ಒ ಪಿ ಎಲ್ ಇ ಇದ್ದಿದ್ದಾನೆ ನೋಡಿ. ಪಿ ಎಷ್ಟಾಗುತ್ತೆ 16 ಆಗುತ್ತೆ ಸ್ನೇಹಿತರೆ. 16ರಲ್ಲಿ ನಾನು 1 ಮೈನಸ್ ಮಾಡ್ಕೊಂಡ್ರೆ 15 ನೋಡಿ. 15 ಏನು ಬರುತ್ತೆ ಸ್ನೇಹಿತರೆ ಓ ಬರುತ್ತೆ. ಓಕೆ ಇ ಎಷ್ಟಾಗುತ್ತೆ
ಈ ಸ್ನೇಹಿತರೆ 5, 5ರಲ್ಲಿ ನಾನು 2 ಮೈನಸ್ ಮಾಡಿದ್ರೆ ಸಿ ಬರುತ್ತೆ. ಓಕೆ, ಓ ಸಿ ನೋಡಿ, ಓ ಸಿ ಅನ್ನೋದು ಇಲ್ಲಿ ಕೇವಲ ಡಿ ದಲ್ಲಿ ಮಾತ್ರ ಅದೇ ಸ್ನೇಹಿತರೆ. ಸರಿಯಾದ ಉತ್ತರ ಡಿ ಆಗುತ್ತೆ ನೋಡಿ. ಆದ್ರೂ ಕೂಡ ನಿಮಗೆ ನಾನು ಸರಿಯಾದ ಉತ್ತರ ಬಿಡಿಸಿ ನಿಮಗೆ ತೋರಿಸ್ಬಿಡ್ತೀನಿ ಸ್ನೇಹಿತರೆ. ಓ 15 ಆಗುತ್ತೆ ಸ್ನೇಹಿತರೆ. ಓ 15 ಇಲ್ಲಿ ನಾನು 3 ಮೈನಸ್ ಮಾಡಬೇಕಾಗುತ್ತೆ. 15ರಲ್ಲಿ 3 ಮೈನಸ್ ಮಾಡಿದ್ರೆ ನೋಡಿ ಎಲ್ ಬರುತ್ತೆ, 12 ಆಗುತ್ತೆ ಅಲ್ಲ, ಈಗ ಎಲ್ ಬರುತ್ತೆ. ಮತ್ತೆ ಪಿ ನೋಡಿ 16 ಆಗುತ್ತೆ. 16ರಲ್ಲಿ ಸ್ನೇಹಿತರೆ ನಾನು 4 ಮೈನಸ್ ಮಾಡಬೇಕು. 4 ಮೈನಸ್ ಮಾಡಿದಾಗ 12 ಆಗುತ್ತೆ. 12 ಏನು ಬರುತ್ತೆ ಸ್ನೇಹಿತರೆ, ಎಲ್ ಬರುತ್ತೆ. ಓಕೆ, ಅದೇ ರೀತಿ ನೋಡಿ ನಾನು ಎಲ್ 12 ಆಗುತ್ತೆ. 12ರಲ್ಲಿ ನಾನು ಸ್ನೇಹಿತರೆ 5 ನಾನು ಮೈನಸ್ ಮಾಡಬೇಕಾಗುತ್ತೆ. ಓಕೆ, 12ರಲ್ಲಿ ನಾನು ಸ್ನೇಹಿತರೆ 5 ನಾನು ಮೈನಸ್ ಮಾಡೋದಕ್ಕೆ 7 ಬರುತ್ತೆ ಸ್ನೇಹಿತರೆ. ಓಕೆ, 7 ಏನಾಗುತ್ತೆ, ಜಿ ಆಗುತ್ತೆ. ಅದೇ ರೀತಿ ನೋಡಿ ಈ 5 ಆಗುತ್ತೆ, ಈ 5 ಆಗುತ್ತೆ. 5ರಲ್ಲಿ ನಾನು 6 ಮೈನಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅವಾಗ ವಾಯ್ ಅನ್ನೋದು ಬರುತ್ತೆ ಸ್ನೇಹಿತರೆ ನನಗೆ. ಓಕೆ, ಹೀಗಾಗಿ ಸರಿಯಾದ ನೋಡಿ ಡಿ ಆಗುತ್ತೆ ನೋಡಿ ಇಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ನು ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಸ್ನೇಹಿತರೆ ಕಿಚನ್ ಇದ್ದಿದ್ದು ನಾನು LHUBIDO ಬರೆದುಕೊಂಡಿದ್ದೆ ಅಂತ ಹೇಳ್ತಾನೆ. ಅದೇ ರೀತಿ ಹಸ್ಬೆಂಡ್ ಇದ್ದಿದ್ದನ್ನು ಅವನು ITTABEME ಬರ್ಕೊಂಡು ಅಂತ ಹೇಳ್ತಾನೆ. ಅದೇ ರೀತಿ ELEMENT ಇದ್ದಿದ್ದನ್ನು ಅವನು ಯಾವ ರೀತಿ ಬರೆದುಕೊಳ್ಬಹುದು ಅಂತ ಕೇಳ್ತಾನೆ. ಈ ಕೊಟ್ಟಿದ್ದನ್ನು ನಾನು ಮೊದಲಿಗೆ ಬರೆದುಕೊಳ್ಳೋಣ. ಈ ಫಸ್ಟಿಗೆ ಏನು ಕೊಟ್ಟಿದ್ದಾನೆ ಅವನು, KITCHEN ಇದ್ದಿದ್ದನ್ನು ಅವನು ಯಾವ ರೀತಿ ಬರ್ಕೊಂಡು ಅಂತ ಹೇಳ್ತಾನೆ ಅಂದ್ರೆ ಅವನು ಎಲ್ ಅಂತ ಬರ್ಕೊಂಡು ಅಂತ ಹೇಳ್ತಾನೆ. ಅದೇ ರೀತಿ ನೋಡಿ ಫಸ್ಟಿಗೆ ನಾನು ಬರ್ಕೋತೀನಿ ನೋಡಿ, LHUBIDO ಓಕೆ. ನೋಡಿ ಕೆ ಎಷ್ಟಾಗುತ್ತೆ, ಕೆ 11 ಆಗುತ್ತೆ ಸ್ನೇಹಿತರೆ. ಓಕೆ, ಕೆ 11 ಇರುವಾಗ ಎಲ್ ಎಷ್ಟಾಗುತ್ತೆ ಸ್ನೇಹಿತರೆ, ಎಲ್ 12 ಆಗುತ್ತೆ. ಓಕೆ, ಹೀಗಾಗಿ ಇಲ್ಲಿ ಪ್ಲಸ್ 1 ಮಾಡ್ಕೊತ ಬಂದಿದ್ದಾನೆ ಅವನು. ಓಕೆ, ಐ ಎಷ್ಟಾಗುತ್ತೆ, ಐ 9 ಆಗುತ್ತೆ. ಎಚ್ ಎಷ್ಟಾಗುತ್ತೆ, 8 ಆಗುತ್ತೆ. ಹೀಗಾಗಿ ಇಲ್ಲಿ 1 ಅವನು ಮೈನಸ್ ಮಾಡ್ಕೊಂಡಿದ್ದಾನೆ. ಅದರ ನಂತರ ನೋಡಿ ಟಿ ಎಷ್ಟಾಗುತ್ತೆ ಸ್ನೇಹಿತರೆ, ಟಿ 20 ಆಗುತ್ತೆ. ಟಿ ಎಷ್ಟು ಸ್ನೇಹಿತರೆ, ಟಿ 20 ಆಗುತ್ತೆ. ಯು ಎಷ್ಟಾಗುತ್ತೆ ಸ್ನೇಹಿತರೆ, ಯು 21 ಆಗುತ್ತೆ. ಓಕೆ, ಹೀಗಾಗಿ ಇಲ್ಲಿ 1 ಪ್ಲಸ್ ಮಾಡ್ಕೊಂಡಿದ್ದಾನೆ ಅವನು. ಅದೇ ರೀತಿ ನೋಡಿ ಸಿ 3 ಆಗುತ್ತೆ. ಸಿ ಎಷ್ಟು 3, ಬಿ ಎಷ್ಟು 2 ಆಗುತ್ತೆ. ಈಗ ಇಲ್ಲಿ 1 ಅವನು ಮೈನಸ್ ಮಾಡ್ಕೊಂಡಿದ್ದಾನೆ ನೋಡಿ. ಅನಂತರ ಇಲ್ಲಿ ಎಚ್ 8 ಆಗುತ್ತೆ, ಐ 9 ಆಗುತ್ತೆ. ಇಲ್ಲಿ 1 ಅವನು ಪ್ಲಸ್ ಮಾಡ್ಕೊಂಡಿದ್ದಾನೆ. ಅಂದ್ರೆ ಇಲ್ಲಿ 1 ಪ್ಲಸ್ 1 ಮೈನಸ್ 1 ಪ್ಲಸ್ 1 ಮೈನಸ್ 1 ಮಾಡ್ಕೊತ ಬಂದಿದ್ದಾನೆ. ಈ 5 ಆಗುತ್ತೆ, ಡಿ 4 ಆಗುತ್ತೆ. ಇಲ್ಲಿ ಮೈನಸ್ 1 ಮಾಡ್ಕೊಂಡಿದ್ದಾನೆ ನೋಡಿ. ಎನ್ 13 ಎನ್ ಸ್ನೇಹಿತರೆ ಏನಪ್ಪಾ ಅಂದ್ರೆ 14 ಆಗುತ್ತೆ. ಓ 15 ಆಗುತ್ತೆ. ಇಲ್ಲಿ ಪ್ಲಸ್ 1 ಮಾಡ್ಕೊಂಡಿದ್ದಾನೆ. ಅಂದ್ರೆ ಪ್ಲಸ್ 1 ಮೈನಸ್ 1 ಪ್ಲಸ್ 1 ಮೈನಸ್ 1 ಮಾಡ್ಕೊಂಡು ಬಂದಿದ್ದಾನೆ. ಇದೇ ರೀತಿ ನಾನು ELEMENT ನಾನು ಪ್ಲಸ್ 1 ಮೈನಸ್ 1 ಮಾಡ್ಕೊತ ಬರ್ತೀನಿ ಸ್ನೇಹಿತರೆ. ಓಕೆ, ನೋಡಿ ಈ ಎಷ್ಟಾಗಿದೆ ಸ್ನೇಹಿತರೆ, ಈ 5 ಇದೆ. 5 ನಾನು 1 ಮೈನಸ್ ಮಾಡ್ಕೊಂಡ್ರೆ ಡಿ ಬರುತ್ತೆ. ಸಾರಿ, ಪ್ಲಸ್ ಮಾಡ್ಕೋಬೇಕಲ್ಲ, ಮೈನಸ್ ಅಲ್ಲಿ ಫಸ್ಟಿಗೆ ಪ್ಲಸ್ ಮಾಡ್ಕೋಬೇಕು. ಓಕೆ, ಎಫ್ ಬರುತ್ತೆ. ಪ್ಲಸ್ 1 ಮಾಡ್ಕೋಬೇಕು, ಎಫ್ ಬರುತ್ತೆ ಅಂತ ನೋಡಿ. ಎಲ್ ಏನಾಗುತ್ತೆ ಸ್ನೇಹಿತರೆ, ಎಲ್ 12 ಆಗುತ್ತೆ. ಓಕೆ, ಎಲ್ 12ರಲ್ಲಿ ನಾನು 1 ಮೈನಸ್ ಮಾಡ್ಕೊಂಡ್ರೆ ನೋಡಿ ಜೆ ಬರುತ್ತೆ. ಜೆ ಬರುತ್ತೆ ನೋಡಿ. ಎಫ್ ಜೆ ಅನ್ನೋದು ಸ್ನೇಹಿತರೆ ಸಿ ಅಲ್ಲಿ ಮಾತ್ರ ಇದೆ. ಓಕೆ, ಸರಿ ಆಗುತ್ತೆ ನೋಡಿ, ಸಿ ಆಗುತ್ತೆ ನೋಡಿ. ಓ 1 ಸೆಕೆಂಡ್, ಜೆ ಬರಲ್ಲ ಸ್ನೇಹಿತರೆ, ಸಿನೂ ಆಗೋದಿಲ್ಲ. ಎಲ್ 12 ಆಗುತ್ತೆ. ಓಕೆ, ಎಲ್ಲಿ 1 ನಾನು ಮೈನಸ್ ಮಾಡ್ಕೊಂಡ್ರೆ 11 ಆಗುತ್ತಲ್ಲ. 11 ಏನಾಗುತ್ತೆ, ಕೆ ಬರುತ್ತೆ ನೋಡಿ ಸ್ನೇಹಿತರೆ, 11 ಕೆ ಬರುತ್ತೆ. ಓಕೆ, ಎಫ್ ಕೆ ಭಾಳ ಜಾಗದಲ್ಲಿದೆ. ಓಕೆ, ಪ್ಲಸ್ 1 ಮೈನಸ್ 1 ಆಗುತ್ತಲ್ಲ, ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಆಯ್ತು ನೋಡಿ. ಈ 5 ಅದೇ, ಇಲ್ಲಿ ಪ್ಲಸ್ 1 ಮಾಡ್ಕೋಬೇಕು ನಾನು. ಪ್ಲಸ್ 1 ಮಾಡ್ಕೊಳ್ಳುವಾಗ ನೋಡಿ ಎಫ್ ಅಂತ ಬರುತ್ತೆ. ಎಫ್ ಬರುತ್ತೆ ನೋಡಿ, ಎಫ್ ಕೆ ಎಫ್. ಓಕೆ, ಎಫ್ ಕೆ ಎಫ್ ಭಾಳಷ್ಟು ಅದೇ. ಓಕೆ, ಬಟ್ ಸಿ ಏನು ಆಗೋದಿಲ್ಲ, ಡಿನೂ ಆಗೋದಿಲ್ಲ. ಆದರೆ ಎ ಬಿ ಅಲ್ಲಿ ಯಾವುದಾದ್ರೂ ಒಂದು ಆಗ್ಬೋದು, ನೋಡೋಣ. ಓಕೆ, ಪ್ಲಸ್ 1 ಆಯಿತು. ಈಗ ಮೈನಸ್ 1 ಮಾಡ್ಕೋಬೇಕು. ಎಮ್ ಎಷ್ಟಾಗುತ್ತೆ, 13 ಆಗುತ್ತೆ. ಓಕೆ, ಮೈನಸ್ 1 ಮಾಡ್ಕೊಂಡ್ರೆ ಎಷ್ಟಾಗುತ್ತೆ, ಎಲ್ ಆಗುತ್ತೆ ನೋಡಿ. ಎಫ್ ಕೆ ಎಫ್ ಎಲ್. ಓಕೆ, ಎರಡರಲ್ಲಿದೆ. ಓಕೆ, ಇಲ್ಲಿ ಮೈನಸ್ 1 ಮಾಡ್ಕೋಬೇಕು. ಈ 5 ಅದೇ, ಇಲ್ಲಿ ಡಿನ ಹಾಕೋಬೇಕು. ಓಕೆ, ಪ್ಲಸ್ 1 ಮೈನಸ್ 1 ಪ್ಲಸ್ 1 ಮೈನಸ್ 1 ಪ್ಲಸ್ 1, ಇಲ್ಲಿ ಪ್ಲಸ್ 1 ಬರುತ್ತೆ ನೋಡಿ. ಎಫ್ ಬರುತ್ತೆ, ಇಲ್ಲಿ ಎಫ್ ಬರುತ್ತೆ. ಓಕೆ, ಅದ ನಂತರ
ನೋಡಿ ಎನ್ ಇಲ್ಲಿ ಮೈನಸ್ 1 ಮಾಡ್ಕೋಬೇಕು. ಎನ್ ಎಷ್ಟು ಸ್ನೇಹಿತರೆ ನೋಡಿ ಎನ್ 14 ಆಗುತ್ತೆ. ಓಕೆ 14ರಲ್ಲಿ 1 ಮೈನಸ್ 13. ಓಕೆ 13 ಯಾವುದು ಎಂ ಬರುತ್ತೆ. ನೋಡಿ ಟಿ 20. ಓಕೆ ಇದರ ಪ್ಲಸ್ 1 ಮಾಡ್ಕೋಬೇಕು. 21 ಯಾವುದು ಯು ಬರುತ್ತೆ. ನೋಡಿ ಸರಿಯಾದ ಉತ್ತರ ಎ ಆಗುತ್ತೆ ನೋಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ ಈ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಕ್ಲಾಸ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಓಕೆ ಇದೇ ರೀತಿ ಸ್ನೇಹಿತರೆ ನೀವು ಇಂಟ್ರೆಸ್ಟ್ ಕ್ಲಾಸ್ ಅನ್ನು ನೀವು ಪಡೆದುಕೊಳ್ಳೋಸ್ಕರ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಲೈಕ್ ಮಾಡಿರಿ, ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಇದೇ ರೀತಿ ನಮಗೆ ಹೆಚ್ಚಿನ ಕಂಟೆಂಟ್ ಅನ್ನು ನಾನು ಮುಂದಿನ ದಿನಗಳಲ್ಲಿ ಒದಗಿಸ್ತೀನಿ ಸ್ನೇಹಿತರೆ. ಹಾಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮಗೆ ಈ ಕ್ಲಾಸ್ಗಳು ಹೇಗೆ ಅನಿಸ್ತಿದೆ ಅಥವಾ ನಿಮಗೆ ಕ್ಲಾಸ್ ಅಂಡರ್ಸ್ಟ್ಯಾಂಡ್ ಆಗ್ತದೆ ಇಲ್ಲ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕಾಗುತ್ತೆ. ಅದೇ ರೀತಿ ನಿಮ್ಗೆ ಯಾವ ರೀತಿ ಕಂಟೆಂಟ್ ಬೇಕು ಅನ್ನೋದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ಸ್ನೇಹಿತರೆ ಅದೇ ರೀತಿ ನಿಮಗೆ ಉಚಿತವಾಗಿ ಕಂಟೆಂಟ್ ನಾನು ಒದಗಿಸ್ತೇನೆ. ಮತ್ತು ಈಗಾಗಲೇ ಸ್ನೇಹಿತರೆ ನಾನು SSC CHSL ಪರೀಕ್ಷೆಗೋಸ್ಕರ GK ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಿದ್ದೀನಿ. ಓಕೆ ಆ ಪ್ರಶ್ನೆ ಪತ್ರಿಕೆಯನ್ನು ಯಾರು ನೋಡಿಲ್ಲ ಅಂದರೆ ನೀವು ನೋಡಿದ ಸ್ನೇಹಿತರೆ 360 ಡಿಗ್ರಿ ಆಗಿ ಸ್ನೇಹಿತರೆ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ್ದೀನಿ. ಮತ್ತು ಮುಂದಿನ ದಿನದಲ್ಲಿ MTS ಪರೀಕ್ಷೆಗೋಸ್ಕರ GK ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ಗಳು ಬಹಳಷ್ಟು ಬರಲಿವೆ. ಹಾಗಾಗಿ ಅವೆಲ್ಲ ನೀವು ಕ್ಲಾಸ್ಗಳು ಪಡೆದುಕೊಳ್ಳಬಹುದು. ಹಾಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಇವೆಲ್ಲ ನೀವು ಕ್ಲಾಸ್ಗಳನ್ನು ಪಡೆದುಕೊಳ್ಳುತ್ತೀರಿ ಅಂತ ಹೇಳ್ತಾ ಸ್ನೇಹಿತರೆ ಈ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಕ್ಲಾಸ್ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.